ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಸೂರ್ಯ ಸಿಂಹರಾಶಿಯನ್ನು ಬಿಟ್ಟು ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾ ಇದೆ. 17ನೇ ತಾರೀಕು ಸೆಪ್ಟೆಂಬರ್ ಪ್ರವೇಶ ಆದರೆ ಅಕ್ಟೋಬರ್ 17ನೇ ತಾರೀಕುವರೆಗೂ ಕೂಡ ಫಲ ಕೊಡ್ತಾನೆ. ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗಬೇಕು ಅಂದರೆ ಫಲಗಳು 20%. ಸೂರ್ಯ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಅಪ್ಲೈ ಆಗೋದಿಲ್ಲ. ಇದು ಫಸ್ಟ್ ಪಾಯಿಂಟ್. ಹಾಗೆ ಸೂರ್ಯನಿಗೆ ನಾವು ಸೆಲ್ಫ್ ಕಾನ್ಫಿಡೆನ್ಸ್ಗೆ ಕಾರಕ ಅಂತ ಕರಿತೀವಿ. ತುಂಬ ಹೆವಿ ಕಾನ್ಫಿಡೆನ್ಸ್, ಅದ್ರ ಜೊತೆಗೆ ಅಹಂಕಾರ ಎರಡು ಮಿಕ್ಸಲ್ಲೇ ಬರುತ್ತೆ. ಬಟ್ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ರೆ ಸೂರ್ಯ ಜಾತಕದಲ್ಲೇನಾದರೂ ಆ ಅಹಂಕಾರ ಒಳ್ಳೆಯದಕ್ಕೆ ಯೂಸ್ ಮಾಡ್ತಾರೆ, ಕೆಟ್ಟ ಸ್ಥಾನದಲ್ಲಿ ಕೂತಿದ್ರೆ ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ. ಕಾನ್ಫಿಡೆನ್ಸ್ ಎರಡಕ್ಕೂ ಇರುತ್ತೆ, ಒಳ್ಳೆಯದಕ್ಕೂ ಕಾನ್ಫಿಡೆನ್ಸು, ಕೆಟ್ಟದಕ್ಕೂ ಕಾನ್ಫಿಡೆನ್ಸು. ಆದರೆ ಎಲ್ಲಿ ಕೂತಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಪರಾಶರ ಭಾಗದಲ್ಲಿ ಬರ್ತಕ್ಕಂಥದ್ದು. ಸೂರ್ಯ ನಮಗೆ ಬಲವಾಗಿದ್ದಾನ, ನಾಯಕತ್ವದ ಗುಣವನ್ನು ಒಂದು ಕೊಡ್ತಾನೆ, ಲೀಡರ್ಶಿಪ್ ಕ್ವಾಲಿಟೀಸ್. ಸೂರ್ಯ ಚೆನ್ನಾಗಿದ್ದರೆ ಲೀಡರ್ಶಿಪ್ ಕ್ವಾಲಿಟೀಸ್, ಚೆನ್ನಾಗಿಲ್ಲ ಅಂದರೆ ಆ ಕ್ವಾಲಿಟೀಸ್ ಇರಲ್ಲ, ನೆಗೆಟಿವ್ ಆಗಿ ಅದನ್ನು ಬಿಂಬಿಸ್ತಾ ಇರ್ತಾರೆ. ನಾನು ಹೇಳ್ದಂಗೆ ಕೇಳಬೇಕು, ನೆಗೆಟಿವ್ ಸೂರ್ಯ ಇದ್ದರೆ ಅವ್ರದ್ದೇನೂ ನಡೀತಾ ಇರಲ್ಲ, ಕೇಳ್ತಾ ಇರಲ್ಲ ಅಂತಲೇ ಅಹಂಕಾರಗಳು ಜಾಸ್ತಿ ಇರುತ್ತೆ. ಈ ರೀತಿ ಸೂರ್ಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಮಗೆ ಜೀವನದಲ್ಲಿ ಬರ್ತಕ್ಕಂಥದ್ದು. ಸೊ ಅದು ಜಾತಕದ ಒಂದು ಭಾಗ. ಬಟ್ ನಮಗೆ ದಶಾಭುಕ್ತಿಗಳಲ್ಲಿ ಸೂರ್ಯ ಯಾವ್ಯಾವ ಮನೇಲಿ ಕೂತಿದನೋ ಫಲಗಳಲ್ಲಿ ಕಾರಕಗಳು ಬರಲ್ಲ. ಕಾರಕಗಳು ಸ್ವಲ್ಪ ಅಟ್ಯಾಚ್ ಆಗ್ಬೋದು, ಆದರೆ ಮೇಯ್ನ್ ಲಗ್ನದಿಂದ 12 ಮನೆ ಅಂತ ಇದೆಯಲ್ಲ, ಆ ಮನೆಗಳ ಕಾರಕನೇ ಇಂಪಾರ್ಟೆಂಟ್. ಗ್ರಹಗಳ ಕಾರಕತ್ವಗಳು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. 12 ಲಗ್ನನೂ ಕೂಡ ನೋಡ್ಕೊಳ್ಳೋಣ. ಹಿಂಗೆ ಸೂರ್ಯ ಗೋಚಾರ ಫಲ ಕೊಡ್ತಾನೆ. ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ಎಜುಕೇಷನಿಗೆ ಚೆನ್ನಾಗಿಲ್ಲ, ಕಾನ್ಸಂಟ್ರೇಷನ್ ತಪ್ತೀರ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಬರುತ್ತೆ, ಸ್ವಲ್ಪ ಕಿರಿಕಿರಿಯಿಂದ ಬರ್ತಕ್ಕಂಥದ್ದು. ಮದುವೆ ಜೀವನದಲ್ಲಿ ತುಂಬ ಗಲಾಟೆ, ಸಪ್ರೇಷನ್ ತುಂಬ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಸೈಲೆಂಟಾಗಿದ್ಬಿಡಿ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಚೆನ್ನಾಗಿಲ್ಲ, ಟೈಮು ಕಟ್ಟಾಗುತ್ತೆ, ಮುರಿದೋಗುತ್ತೆ. ಹಾಗೆ ಆರೋಗ್ಯ ಚೆನ್ನಾಗಿಲ್ಲ, ಸ್ವಲ್ಪ ತಲೆನೋವು, ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಮೇಷದವ್ರಿಗೆ ತೋರಿಸ್ತಾ ಇದೆ. ನೆಕ್ಸ್ಟು ವೃಷಭದವ್ರಿಗೆ ಎಜುಕೇಷನ್ನು ಸ್ವಲ್ಪ ಸೋಂಬೇರಿತನ ಬರುತ್ತೆ, ಬಟ್ ಸರಿ ಮಾಡ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ. ಇಂಟೆಲಿಜೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ವಿಲ್ ಪವರ್ ಜಾಸ್ತಿ ಆಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣ ಸ್ವಲ್ಪ ಕಡಿಮೆ ಬರುತ್ತೆ. ಮದುವೆ ಜೀವನದಲ್ಲಿ ಪ್ರೀತಿ ಜಾಸ್ತಿ ಆಗಿ ಜಗಳ ಜಾಸ್ತಿ ಆಗುತ್ತೆ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಸೆಲೆಕ್ಟಿವ್ ಆಗ್ತೀರಾ, ಡಿಸಿಷನ್ ತೊಗೊಳಕ್ಕಾಗಲ್ಲ. ಆರೋಗ್ಯ ಮಾತ್ರ ಸೂಪರ್ ವೃಷಭ. ನೆಕ್ಸ್ಟ್ ಹಾಗೆ ಮಿಥುನ, ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಜಾಬಲ್ಲಿರೋರಿಗೆ ಸ್ವಲ್ಪ ಆಲಸ್ಯ ಹೆಚ್ಚು. ಬಿಸ್ನೆಸ್ ಮಾಡೋರಿಗೆ ಎಫರ್ಟಿಂದ ದುಡ್ಡು ಬರುತ್ತೆ, ಮೀಡಿಯಮ್ ಆಗಿ ಬರುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ, ಕೇರಿಂಗ್ ಕಡಿಮೆ, ಕೇರ್ಲೆಸ್ ಜಾಸ್ತಿ ಆಗುತ್ತೆ. ಹೊಸ್ದಾಗಿ ಹುಡುಕ್ತಾ ಇರೋರಿಗೆ ಯಾವುದೂ ಇಷ್ಟನೇ ಆಗಲ್ಲ, ಅಥವಾ ತಾಯಿಯ ಒಂದು ಪ್ರಭಾವದಿಂದ ಒಪ್ಕೊಳ್ತಕ್ಕಂಥದ್ದು ತೋರಿಸುತ್ತೆ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಗ್ಯಾಸ್ಟ್ರಿಕ್ಕು, ತಲೆನೋವು ಜಾಸ್ತಿ ಆಗ್ಬೋದು. ಕಣ್ಣು ಪ್ರಾಬ್ಲಮ್ ಇದ್ದವ್ರಿಗೆ ಅದು ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವೀಕ್ ತೋರಿಸ್ತಾ ಇದೆ. ಯೂಟ್ಯೂಬ್ ಮೀಡಿಯಾ ಅದರಲ್ಲಿ ಎಕ್ಸ್ಪರ್ಟ್ ಇರೋರಿಗೆ ಸಖತ್ತಾಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ, ಎಫರ್ಟ್ ಜಾಸ್ತಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ, ಸಾಧಾರಣವಾಗಿ ಬರುತ್ತೆ, ತುಂಬ ಎಫರ್ಟ್ ಹಾಕಬೇಕು. ಮದುವೆ ಜೀವನದಲ್ಲಿ ಮಾತುಕತೆ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ, ಮೀಡಿಯಮ್ ಗುಡ್ ಅಂತ ಹೇಳ್ಬೋದು. ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಅವಾಗವಾಗ ಡಿಸಿಷನ್ ಚೇಂಜ್ ಆಗುತ್ತೆ, ಮಾಡೋದಾ ಬೇಡವಾ, ಈ ಹುಡುಗ ಓಕೆನಾ ಇಲ್ವಾ, ಈ ಹುಡುಗಿ ಓಕೆನಾ, ಸ್ವಲ್ಪ ಡಿಸಿಷನ್ಸಲ್ಲಿ ಆ ಕಡೆ ಈ ಕಡೆ ಆಗುತ್ತೆ. ಕರೆಕ್ಟಾಗಿ ಇದು ಮಾಡಿಕೊಂಡ್ರೆ ಫಿಕ್ಸ್. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ಸಿಂಹಲಗ್ನದವ್ರಿಗೆ ದುಡ್ಡು ಕಾಸು ಬರ್ತಕ್ಕಂಥ ಒಂದು ಸಮಯ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ ಆಗಿದೆ. ಜಾಬ್ ಮಾಡ್ತಕ್ಕಂಥವ್ರಿಗೂ ಮೀಡಿಯಮ್ ಗುಡ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅತಿ ಹೆಚ್ಚು ದುಡ್ಡು, ಸೆಲ್ಫ್ ಎಫರ್ಟಿಂದ ಇನ್ನೂ ಹೆಚ್ಚು ದುಡ್ಡು ಬರುತ್ತೆ, ಲಂಸಮ್ ದುಡ್ಡು. ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ. ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೆಲ್ಫ್ ಎಫರ್ಟಿಂದ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಅಹಂ ಜಾಸ್ತಿ ಆಗುತ್ತೆ, ಸಿಕ್ಕಾಬಟ್ಟೆ ಅಹಂಕಾರ, ಮಿತಿಮೀರಿದ ಅಹಂಕಾರ ಅಂತಾರಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ. ಸಮಾಧಾನವಾಗಿದ್ಬಿಡಿ, ಇಲ್ಲಾಂದರೆ ಎಫೆಕ್ಟ್ ಎಲ್ಲಾದ್ರ ಮೇಲೆ ಬೀಳುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರು ಫೋಕಸ್ಸೇ ಮಾಡಲ್ಲ, ಸೆಲ್ಫ್ ಎಫರ್ಟ್ ಹಾಕಿ ಎಷ್ಟು ಓದಿದ್ರು ಮರ್ತೇ ಹೋಗುತ್ತೆ, ಇಲ್ಲ ಫೇಲ್ಯೂರ್ ತೋರಿಸ್ತಾ ಇದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಕಿರಿಕಿರಿ,
ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ, ಬಿಟ್ಬಿಡೋಣ, ವಾಗ್ವಾದಗಳು ಜಾಸ್ತಿ ಆಗ್ಬೋದು. ಹಾಗೆ ಸ್ವಂತಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಮಾಡ್ಕೋತಾರೆ, ಸೆಲ್ಫಿಶ್ ಖರ್ಚು ಅಂತಾರಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ ತಿಂಗಳು. ಹಾಗೆ ಬಿಸ್ನೆಸ್ಸಲ್ಲಿ ಸಿಕ್ಕಾಬಟ್ಟೆ ಲಾಸು. ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿ, ಎಷ್ಟೇ ಬ್ರೈನ್ ಓಡಿಸಿ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಬ್ಯಾಡು. ವಿತೌಟ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಗುಡ್, ಬಟ್ ಎಫರ್ಟ್ ಹಾಕಬೇಕು. ಮದುವೆ ಜೀವನ ಹೈಲಿ ಡೇಂಜರಸ್. ಸ್ವಲ್ಪ ಸಪ್ರೇಷನ್ ತೋರಿಸ್ತಾ ಇದೆ, ಗಲಾಟೆ ತೋರಿಸ್ತಾ ಇದೆ, ಸೈಲೆಂಟಾಗಿರೋದು ತೋರಿಸ್ತಾ ಇದೆ, ಅಷ್ಟು ಚೆನ್ನಾಗಿಲ್ಲ. ಹೊಸ್ದಾಗಿ ಹುಡುಕ್ತಾ ಇರೋರಿಗೆ ಮುರಿದೇ ಬಿದ್ದೋಗುತ್ತೆ, ಯಾವುದು ಸೆಟ್ ಆಗಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ, ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ, ಗುಡ್ಡು ಇದೆ, ಬ್ಯಾಡು ಇದೆ. ಸ್ವಲ್ಪ ಶ್ರಮಪಟ್ಟು ಓದಿದ್ದಲ್ಲಿ ಸಕ್ಸಸ್ಸು, ಸ್ವಲ್ಪ ಮರ್ತೋಗ್ತಕ್ಕಂಥ ಸಾಧ್ಯತೆ ಓದಿದ್ದಿಲ್ಲ. ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಪ್ರೆಷರ್ ಲೋಡ್ ತೋರಿಸ್ತಾ ಇದೆ. ವಿದೇಶಕ್ಕೆ ಹೋಗೋರಿಗೆ ಎಕ್ಸಲೆಂಟ್ ಟೈಮು, ವಿದೇಶದಲ್ಲಿ ಕೆಲಸ ಮಾಡೋರಿಗೆ ಎಕ್ಸಲೆಂಟ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ಆಗುತ್ತೆ, ದುಡ್ಡು ಬಂದರೂ ಕೂಡ ಮತ್ತೆ ಲಾಸ್. ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಫೈನಾನ್ಷಿಯಲ್ ಜಗಳಗಳು, ಸಪ್ರೇಷನ್ಗಳು ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಒಂಥರ ರಬ್ಬರ್ ಥರ ತೋರಿಸ್ತಾ ಇದೆ. ಹಾಗೆ ಹೊಸ್ದಾಗಿ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ, ಆಫರ್ಸ್ ಬಂದರೂ ಕೂಡ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ. ತುಲಾ ಲಗ್ನ ತಲೆನೋವು, ಕಣ್ಣುನೋವು, ಗ್ಯಾಸ್ಟ್ರಿಕ್ಕು ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ. ನೆಕ್ಸ್ಟ್ ವೃಶ್ಚಿಕ ಲಗ್ನದವರಿಗೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ, ಲಾಭಾಂಶ ಹೆಚ್ಚಾಗುತ್ತೆ. ಎಜುಕೇಷನ್ ಎಕ್ಸಲೆಂಟ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಜಾಬ್ ಹುಡುಕ್ತಾ ಇರೋರಿಗೂ ಜಾಬ್ ಸಿಗುತ್ತೆ, ಬಡ್ತಿ ಸಿಗ್ತಕ್ಕಂಥದ್ದು ಜಾಬಲ್ಲಿ ಸೂಪರ್ ಎಕ್ಸಲೆಂಟ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭವೋ ಲಾಭ, ನೇಮ್ ಆ್ಯಂಡ್ ಫೇಮ್ ವಿತ್ ಲಾಭ. ಹಾಗೆ ಮದುವೆ ಜೀವನದಲ್ಲಿ ಮೀಡಿಯಮ್ ಗುಡ್. ಸ್ವಲ್ಪ ಈಗೋ ಕ್ಲಾಶಲ್ಲಿ ನಾನು ಗೆದ್ದೆ ಅಂತ ಬೀಗಿ ಸುಮ್ಮನಾಗೋದು ತೋರಿಸ್ತಾ ಇದೆ, ಜಗಳ ಆಡೋದು ತೋರಿಸ್ತಾ ಇದೆ. ಸ್ವಲ್ಪ ಅದು ಸಮಾಧಾನವಾಗಿರ್ಬೇಕು ಮನಸ್ಸು. ಹೊಸ್ದಾಗಿ ಹುಡುಕ್ತಾ ಇರೋರಿಗೆ ಸಿಕ್ಕಾಬಟ್ಟೆ ಆಫರ್ಸು, ಈಗೋಯಿಂದ ಕ್ಯಾನ್ಸಲ್ ಮಾಡ್ಕೊಳ್ಳೋದು, ನಮಗಿದು ಇಷ್ಟ ಇಲ್ಲ, ಹಂಗೆ ಹಿಂಗೆ ನಾವೇ ಗೆದ್ದಿದ್ದು. ಸೊ ಈ ರೀತಿ. ಆರೋಗ್ಯ ಚೆನ್ನಾಗಿದೆ. ನೆಕ್ಸ್ಟ್ ಧನುರ್ ಲಗ್ನದವರಿಗೆ ಎಜುಕೇಷನ್, ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಆಗಿದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ ಕಷ್ಟದಿಂದ. ಹಾಗೆ ಜಾಬಲ್ಲಿರೋರಿಗೆ ನೇಮ್ ಆ್ಯಂಡ್ ಫೇಮು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಈಗೋ ಕ್ಲ್ಯಾಶ್, ಎಲ್ಲದಕ್ಕೂ ನಾನು ಅನ್ನೋ ಭಾವನೆಗಳು ಜಾಸ್ತಿಯಾಗಿ ಜಗಳ. ವೃತ್ತಿ ವಿಚಾರಕ್ಕೂ ಜಗಳ, ನಾನು ವೃತ್ತಿಗೆ ಹೋಗಬೇಕು, ನೀವು ಕಳಿಸಲ್ವಾ, ಜಗಳ, ಇಲ್ಲ ಸಪ್ರೇಷನ್ನೇ. ಸೊ ಆ ರೀತಿ ಹೆಚ್ಚಾಗ್ಬೋದು ಜಗಳ. ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಮಕರ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ. ಹೈಯರ್ ಎಜುಕೇಷನ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಚೇಂಜ್ ಆಫ್ ಪ್ಲೇಸ್ ಅಥವಾ ಚೇಂಜ್ ಆಫ್ ಜಾಬ್ ಆಗೋ ಸಾಧ್ಯತೆ ಇದೆ. ಹಾಗೆ ಸ್ವಲ್ಪ ಕಿರಿಕಿರಿನೂ ಕೂಡ ಲೈಟಾಗಿರ್ತಕ್ಕಂಥದ್ದು, ತುಂಬ ಅಲ್ಲ, ಸ್ವಲ್ಪ ಮೀಡಿಯಮ್, ಸಾಧಾರಣ ಸ್ಯಾಟಿಸ್ಫ್ಯಾಕ್ಷನ್. ಬಿಸ್ನೆಸ್ಸಲ್ಲಿ ಕಷ್ಟದಿಂದ ದುಡ್ಡು ಬರ್ತಕ್ಕಂಥದ್ದು. ಮದುವೆ ಜೀವನದಲ್ಲಿ ಹಿರಿಯರಿಂದ ಸಮಸ್ಯೆಗಳು ಬರ್ಬೋದು, ಇಲ್ಲ ಹಿರಿಯರು ಇಂಥದ್ದೇ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡ್ಬೋದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಅದೇನೇ ಸಮಸ್ಯೆ ಬರಲಿ ಎಕ್ಸಲೆಂಟ್ ಆರೋಗ್ಯ. ನೆಕ್ಸ್ಟ್ ಕುಂಭಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್ ತೋರಿಸ್ತಾ ಇದೆ. ಆಧ್ಯಾತ್ಮಿಕವಾಗಿ ಬದಲಾಗ್ತಕ್ಕಂಥದ್ದು ಮೈಂಡ್ಸೆಟ್ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ, ಸಹಪಾಠಿಗಳಿಂದ ಕಿರಿಕಿರಿ, ಬಾಸಿಂದ ಕಿರಿಕಿರಿ, ಎಲ್ಲರಿಂದ ಕಿರಿಕಿರಿ. ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಹೆಚ್ಚು, ಸ್ವಲ್ಪ ಲಾಸ್ ಹೆಚ್ಚು ಈ ತಿಂಗಳು. ಮದುವೆ ಜೀವನದಲ್ಲಿ ಗಲಾಟೆ, ಒಬ್ರಿಗೊಬ್ರು ಈಗೋ, ಹೆವಿ ಈಗೋ, ಒಬ್ರಿಗೊಬ್ರಿಗೂ ಅವಮಾನ ಮಾಡೋದು, ನಿನ್ನ ಕೈಲಿ ಏನೂ ಆಗೋಲ್ಲ, ಏನೂ ಸಾಧನೆ ಆಗೋಲ್ಲ, ಹಂಗೆ ಹಿಂಗೆ ಅಂತ ಜಗಳಕೊಂಡು ಹೋಗುತ್ತೆ. ತಾತ್ಕಾಲಿಕ ಸಪ್ರೇಷನ್ನು ತೋರಿಸ್ತಾ ಇದೆ. ಆರೋಗ್ಯ ಚೆನ್ನಾಗಿಲ್ಲ. ವಿಪರೀತ ತಲೆನೋವು, ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ಮೀನಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಆಗಿದೆ. ಬಿಸ್ನೆಸ್ ಮಾಡೋರಿಗೆ ದುಡ್ಡು, ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ. ಮದುವೆ ಜೀವನ ಗಲಾಟೆ ಇದ್ರೂ ಕೂಡ ಸರಿ ಹೋಗುತ್ತೆ. ಹೊಸ್ದಾಗಿ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ. ಸ್ವಲ್ಪ ಅಲ್ಲಲ್ಲೇ ಕಿರಿಕಿರಿ ಮಾಡ್ಕೊಳ್ಳೋದೇ ಬೇಡವಾ, ಅಥವಾ ಒಪ್ಕೊಂಬಿಡೋದು ಆಮೇಲೆ ಬೇಡ ಅನ್ನೋದು, ಸ್ವಲ್ಪ ಈ ಥರ ಆ ಕಡೆ ಆಗ್ತಕ್ಕಂಥ ತೋರಿಸ್ತದೆ. ಬಟ್ ಫೈನಲಿ ಗುಡ್ ಇದೆ. ಸ್ವಲ್ಪ ಅಡಚಣೆಗಳು ಬರುತ್ತೆ. ಆರೋಗ್ಯ ನ್ಯೂಟ್ರಲ್, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ, ಅದನ್ನು ನೀವು ಸರಿ ಮಾಡ್ಕೋಬೇಕು. ಮೇಜರ್ ಆರೋಗ್ಯ ಸಮಸ್ಯೆ ಇಲ್ಲ. ಇಷ್ಟು ಸೂರ್ಯನ ಕನ್ಯಾ ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.